ಓಕೆ. ಐ ಥಿಂಕ್ ನಾವು ಅನ್ಕೊಂಡಿದ್ವಿ ಪ್ರತಿ ವರ್ಷ ನಾವು ಒಂದು ಆನ್ಲೈನ್ ಕ್ಲಾಸ್ನ ಯೂಟ್ಯೂಬ್ನಲ್ಲಿ ಕಂಡಕ್ಟ್ ಮಾಡಬೇಕು. ಅದು ಮತ್ತು ಸ್ಪೆಷಲಿ ನಮ್ಮ ವಿಜಯ ಕರ್ನಾಟಕ ಪತ್ರಿಕೆಯನ್ನ ಓದುವಂತ ನಮ್ಮ ಸ್ಪೆಷಲಿ ವಿ ಕೆ ಮಿನಿ ಸ್ಟೂಡೆಂಟ್ ಎಡಿಷನ್ ಓದುವಂತ ಮಕ್ಕಳಿಗೆ ನಾವೊಂದು ಆನ್ಲೈನ್ ಕ್ಲಾಸ್ನ ಮಾಡಬೇಕು, ಅಥವಾ ಪ್ರತಿದಿನ ನಾವು ಅವ್ರಿಗೆ ಏನಾದರೂ ಒಂದು ಅವರ ಸುಮಾರು ಪ್ರಶ್ನೆಗಳಿಗೆ ಒಂದು ಉತ್ತರ ನೀಡುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ಆನ್ಲೈನ್ ಕ್ಲಾಸ್ನ ನಾವು ಪ್ರತಿದಿನ ರಾತ್ರಿ 8 ಗಂಟೆಗೆ, ಇದು ಫ್ರೀನಲ್ಲೇ ಇರುತ್ತೆ, ಯಾರು ಬೇಕಾದ್ರೂ ಇದನ್ನ ಆಕ್ಸೆಸ್ ಮಾಡಬಹುದು. ಎನಿ ಟೈಮ್ ಯೂಟ್ಯೂಬ್ನಲ್ಲಿ ಇದು ಅವೈಲೇಬಲ್ ಇರುತ್ತೆ. ಸುಮಾರು ಪ್ರಶ್ನೆಗಳು ಮಕ್ಕಳು ನಮ್ಗೆ ಕೇಳ್ತಾನೆ ಬರ್ತಿದ್ದಾರೆ, ಬಟ್ ನಮ್ಗೆ ಅದಕ್ಕೆ ಉತ್ತರ ಕೊಡಕ್ ಸಮಯನೂ ಇರ್ತಿದ್ದಿಲ್ಲ. ಜೊತೆಗೆ ನಮ್ಗೊಂದು ನಾವು ಸೀಮಿತ ಸ್ಥಳದಲ್ಲಿ ನಾವು ಇರೋದ್ರಿಂದ ಸೊ ದಟ್ ಹಾಗಾಗಿ ನಾವು ಅದಕ್ಕೆ ನಿಮ್ಮ ಎಲ್ಲಾ ಸುಮಾರು ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಕ್ ಆಗ್ತಿರ್ಲಿಲ್ಲ. ಬಹಳ ಜನ ನಮ್ಮ ವಾಟ್ಸಪ್ ನಂಬರಿಗೆ, ಅದಾದ್ಮೇಲೆ ನಮ್ಮ ಇನ್ನೊಂದು ಮೇಲ್ ಐಡಿಗೆ ನೀವು ಸುಮಾರು ಪ್ರಶ್ನೆಗಳನ್ನ ಕಳಿಸಿದ್ರಿ. ನಮ್ಗೆ ಈ ಪ್ರಶ್ನೆ ಡೌಟ್ ಇದೆ, ಈ ಥರದ್ ನಮ್ಗೆ ಅರ್ಥ ಆಗ್ತಿಲ್ಲ, ಈ ಥರದ್ರ ಮೇಲೆ ಜಾಸ್ತಿ ನಮ್ಮ ಕ್ವಶನ್ಸ್ನ ಕೊಡಿ. ಅದಾದ್ಮೇಲೆ ನಮ್ಗೆ ಮ್ಯಾಥಮೆಟಿಕ್ಸ್ ಮೇಲೆ ಜಾಸ್ತಿ ಡೌಟ್ಗಳಿದಾವೆ. ಅದಾದ್ಮೇಲೆ ನಮ್ಗೆ ಇಂಗ್ಲಿಷ್ ಸರಿಯಾಗಿ ಅರ್ಥ ಆಗ್ತಿಲ್ಲ. ಆಮೇಲೆ ನಮ್ಮ ಸ್ಕೂಲ್ನಲ್ಲಿ ಎಲ್ಲಾನು ಇಂಗ್ಲಿಷ್ನಲ್ಲಿ ಹೇಳ್ತಿದ್ದಾರೆ, ನಮ್ಗೆ ಅದು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ. ಈ ಥರದ್ದು ನಮ್ಗೆ ಸುಮಾರು ನಿಮ್ಮ ಮಾತುಗಳು ನಮ್ಮ ಕಿವಿಗೆ ಮುಟ್ಟಿದಾವೆ. ಜೊತೆಗೆ ಅದೆಲ್ಲದಕ್ಕೂ ನಾವು ಸ್ಪಂದಿಸ್ಬೇಕು. ಜೊತೆಗೆ ನೀವು ಕೂಡ ನಮ್ಗೆ ಇಂಡೈರೆಕ್ಟ್ ಆಗಿ ನೀವು ನಮ್ಮ ಕಾಂಟ್ಯಾಕ್ಟ್ ಇರೋದ್ರಿಂದ ಈ ಥರದ್ದೆಲ್ಲ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಾವು ಪರಿಹಾರ ನೀಡ್ಬೇಕನ್ನೋ ಒಂದೇ ಉದ್ದೇಶದಿಂದ ಈ ಆನ್ಲೈನ್ ಕ್ಲಾಸ್ನ ನಾವು ಸ್ಟಾರ್ಟ್ ಮಾಡ್ತಿದೀವಿ. ಪ್ರತಿದಿನ ರಾತ್ರಿ 8 ಗಂಟೆಗೆ ಈ ಕ್ಲಾಸು ನಿಮ್ಗೆ ಈಗ ಒಂದು QR ಕೋಡ್ ನಾವೇನ್ ಪ್ರೊವೈಡ್ ಮಾಡಿದೀವಿ, ಈ QR ಕೋಡ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಡೈರೆಕ್ಟ್ ಈ ವಿಡಿಯೋನ ನೋಡಬಹುದು, ಲೈವ್ ಕ್ಲಾಸ್ನ ನೋಡಬಹುದು. ಜೊತೆಗೆ ಇಲ್ಲ ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಯೂಟ್ಯೂಬ್ ನಲ್ಲಿ ಹೋಗಿ ಸರ್ಚ್ ಮಾಡಿ ನೀವು ಅಲ್ಲೂ ಕೂಡ ಏನ್ ಮಾಡ್ಬೋದು ಅಂದ್ರೆ ಈ ವಿಡಿಯೋನ ವಾಚ್ ಮಾಡಬಹುದು. ಪ್ರತಿದಿನ ರಾತ್ರಿ 8 ಗಂಟೆಗೆ ಈ ಕ್ಲಾಸಸ್ ಲೈವ್ ನಲ್ಲಿ ಇರುತ್ತೆ. ನಿಮ್ಗೆ ಇನ್ನೂ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಲೈವ್ ಚಾಟ್ ಆನ್ ಇರುತ್ತೆ, ನೀವು ಲೈವ್ ಚಾಟ್ ನಲ್ಲಿ ಕೂಡ ಹಾಕ್ಬೋದು. ಜೊತೆಗೆ ಇಲ್ಲ ನಮ್ಗೆ ಕೇಳಕ್ ಮುಜುಗರ ಆಗುತ್ತೆ, ಈ ತರದ್ದು ಏನಾದ್ರು ಇದ್ರೆ ನಮ್ಮ ನಂಬರ್ನ ನಾವು ಪ್ರತಿದಿನ ಪತ್ರಿಕೆನಲ್ಲಿ ನಾವು ಕೊಟ್ಟಿರ್ತೀವಿ. ಆ ಕೆಳಗಡೆ ಇರೋ 2 ನಂಬರಿಗೆ ನೀವು ಯಾವ್ದಾದ್ರು ಒಂದು ನಂಬರ್ಗೆ ನಿಮ್ಮ ಪ್ರಶ್ನೆ ಅಥವಾ ನಿಮ್ಗೆ ಏನಾದ್ರು ಡೌಟ್ಸ್ಗಳಿದ್ರೆ ಆ ಡೌಟ್ಗಳನ್ನ ಜಸ್ಟ್ ಒಂದು ಇಮೇಜ್ ಅಥವಾ ಡ್ರಾಪ್ ಮೆಸೇಜ್ ಮಾಡೋದ್ ಮುಖಾಂತರ ನೀವು ಅದನ್ನ ನಮಗೆ ತಲುಪಿಸ್ಬೋದು. ನಾವು ಅದಕ್ಕೆ ಆದಷ್ಟು ಬೇಗನೆ ನಾವು ಅದಕ್ಕೆ ಉತ್ತರ ಕೊಡೋಕೆ ಒಂದು ಪ್ರಯತ್ನ ಮಾಡ್ತೀವಿ. ಜೊತೆಗೆ ಈಗಿರುವ ಡಿಮಾಂಡ್ ನ ಪ್ರಕಾರ ಬಹಳ ವಿದ್ಯಾರ್ಥಿಗಳು ನಮ್ಗೆ ಕೇಳ್ತಿದ್ರು, ಮೊನ್ನೆ ಬರೆದಂತ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ ಈಗ ಸ್ಟೇಟ್ ಬೋರ್ಡ್ ನಲ್ಲಿ ಮೊನ್ನೆ ಎಲ್ಲಾ ಡಿಸ್ಟಿಕ್ಕಿಗೂ ಸೇಮ್ ಕ್ವಶನ್ ಪೇಪರ್ನೇ ಪ್ರೊವೈಡ್ ಮಾಡಿದ್ರು. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕೆಲವೊಂದು ಪ್ರಶ್ನೆಗಳು ನಮ್ಗೆ ಅದಕ್ಕೆ ಅಟೆಂಪ್ಟ್ ಮಾಡಕ್ ಆಗ್ತಿಲ್ಲ. ಎಕ್ಸಾಮ್ ನಾವು ಬರಿತಿರ್ಬೇಕಾದ್ರೆ ನಮ್ಗೆ ಆ ಪ್ರಶ್ನೆ ಹೆಂಗ್ ಅಟೆಂಪ್ಟ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಬಟ್ ನಾವು ಎಕ್ಸಾಮ್ ಮುಗಿಸ್ಕೊಂಡ್ ಬಂದಾದ್ಮೇಲೆ ಇದು ಇಷ್ಟೇನಾ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು. ಅಂತ ಸುಮಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ದಟ್ ಹಾಗಾಗಿ ಈ ಕ್ಲಾಸ್ ನಲ್ಲಿ ನಾವು ಆ ಎಲ್ಲಾ ಪ್ರಶ್ನೆಗಳಿಗೆ ಅಂದ್ರೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ ನಲ್ಲಿ ನಮ್ಮ ಮಕ್ಕಳಿಗೆ ಯಾವ ಪ್ರಶ್ನೆಗಳು ಟಫ್ ಅನ್ಸಿತ್ತು ಆ ಪ್ರಶ್ನೆಗಳಿಗೆ ನಾವು ಜಾಸ್ತಿ ಈಗ ಉತ್ತರ ಕೊಡೋಕೊಂದು ಪ್ರಯತ್ನ. ಜೊತೆಗೆ ಈ ಕ್ಲಾಸ್ ನಲ್ಲಿ ನಾವು ಓನ್ಲಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ ಏನ್ ಕ್ವಶನ್ ಪೇಪರ್ ನಮ್ಗೆ ಪ್ರೊವೈಡ್ ಆಗಿತ್ತು ಆ ಕ್ವಶನ್ ಪೇಪರ್ ಮಾತ್ರ ನಾವೀಗ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಓಕೆ. ಐ ಥಿಂಕ್ ಫಸ್ಟ್ ಪ್ರಶ್ನೆ ಮಕ್ಕಳು ಕೇಳಿರೋದು, if a product of zeros of a polynomial, 13th problem, if a product of zeros of a polynomial f of x is equal to 2x square minus 3x plus k is 3, then find the value of k ಅಂತ ಹೇಳಿದ್ದಾರೆ. ಸೊ ದಟ್ ಇದು ಬಹಳ ಈಸಿ ಪ್ರಾಬ್ಲಮ್, ಬಹಳ ನಮ್ಗೇನು ಡಿಫಿಕಲ್ಟ್ ಅನಿಸ್ತಿಲ್ಲ ಈ ಪ್ರಶ್ನೆ. ಜಸ್ಟ್ 1 ಮಾರ್ಕ್ಸ್ ಕೇಳಿರೋ ಪ್ರಶ್ನೆ ಇದೆ. ಓಕೆ, ಅವ್ರೇನ್ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಆಫ್ ದಿ ಝೀರೋಸ್ ಕೊಟ್ಟಿದ್ದಾರೆ. ಓಕೆ, ಪ್ರಾಡಕ್ಟ್ ಆಫ್ ದಿ ಝೀರೋಸ್, ಪ್ರಾಡಕ್ಟ್ ಯಾವಾಗ್ಲೂ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್, ಅದು ಪಿ ಆಫ್ ಎಕ್ಸ್ ಆದ್ರೂ ಆಗಿರ್ಬೋದು, ಎಫ್ ಆಫ್ ಎಕ್ಸ್ ಆದ್ರೂ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು, ಇಟ್ಸ್ ಎ ಪಾಲಿನಾಮಿಯಲ್. ಈಗ ಪಾಲಿನಾಮಿಯಲ್ ಇಂದು ಪ್ರಾಡಕ್ಟ್, ಇಫ್ ಈ ಪಾಲಿನಾಮಿಯಲ್ ಗೆ ಯಾವಾಗ್ಲೂ 2 ಝೀರೋಸ್ ಇರ್ತವೆ, ದಟ್ ಈಸ್ ಅಲ್ಫಾ ಅಂಡ್ ಬೀಟಾ. ಈ ಪಾಲಿನಾಮಿಯಲ್ ವಾಟ್ ಎವರ್ ದಿ ಪಾಲಿನಾಮಿಯಲ್ ದೇ ಆರ್ ಗಿವನ್ 2x ಸ್ಕ್ವೇರ್ ಮೈನಸ್ 3x ಪ್ಲಸ್ k, ವಾಟ್ ಎವರ್ ದಿ ಪಾಲಿನಾಮಿಯಲ್ ದೇ ಆರ್ ಗಿವನ್, ಆ ಪಾಲಿನಾಮಿಯಲ್ ಇಂದು ಝೀರೋಸ್ ಅದ್ರದ್ದು ಪ್ರಾಡಕ್ಟ್ ಏನಾಗಿರುತ್ತೆ, ಅಲ್ಫಾ ಇಂಟು ಬೀಟಾ. ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲಿಕೇಶನ್, ಅಲ್ಫಾ ಇಂಟು ಬೀಟಾ ಇಸ್ ಹೌ ಮಚ್, 3. ಓಕೆ, ನೆಕ್ಸ್ಟ್ ಅವ್ರು ಏನ್ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರೆ ನಮಗೆ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರು. ವಾಟ್ ವಿ ಹ್ಯಾವ್ ಟು ಫೈಂಡ್ ದಿ ಕೆ ವ್ಯಾಲ್ಯೂ. ಜಸ್ಟ್ ಈಗ ನೋಡ್ರಿ, ನಮ್ಗೆ ಕ್ವಶನ್ ಅವರು ಏನ್ ಪ್ರೊವೈಡ್ ಮಾಡಿದಾರೆ ಆ ಕ್ವಶನ್ ಗೆ ರಿಲೇಟ್ ಇರಂಗೆ ನಮ್ಗೆ ಅವರು
ಸಪೋರ್ಟಿಂಗ್ ಸರ್ಟನ್ ಮಟೀರಿಯಲ್ಸ್ ನಮಗ ಎಕ್ಸಾಕ್ಟ್ಲಿ ಕ್ವಶನ್ಸ್ ಒಳಗೆ ಪ್ರೊವೈಡ್ ಮಾಡೇ ಮಾಡಿರ್ತಾರೆ ಗಿವನ್ ಡಾಟಾ ಆಗಿ. ಸೊ ದಟ್ ನಾವು ಅದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಈಗ ನೋಡ್ರಿ ನಮಗ್ ಫಾರ್ಮುಲಾ ಅಂತೂ ನಮ್ಗೆ ಆಲ್ರೆಡಿ ಗೊತ್ತಿರ್ಲೇಬೇಕು. ದಟ್ ಈಸ್ ಪ್ರಾಡಕ್ಟ್ ಆಫ್ ದಿ ಝೀರೋಸ್. ಪ್ರಾಡಕ್ಟ್ ಆಫ್ ದಿ ಝೀರೋಸ್ ಇಸ್ ಆಲ್ವೇಸ್ ಈಕ್ವಲ್ ಟು ದಿ ಸಿ ಬೈ ಎ. ಪಾಲಿನಾಮಿಯಲ್ ಒಳಗಡೆ ಫಸ್ಟ್ ಟರ್ಮ್ ಎ ಬಿ ಸಿ ಅಂತ ನಾವು ಬರಿತೀವಿ. ವೈ? ಬಿಕಾಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಎ ಎಕ್ಸ್ ಸ್ಕ್ವೇರ್ ಮೈನಸ್ ಬಿ ಎಕ್ಸ್ ಪ್ಲಸ್ ಸಿ ಈ ಫಾರ್ಮೆಟ್ ನಲ್ಲಿ ಇರುತ್ತೆ. ಸೊ ದಟ್ ಹಂಗಾಗಿ ಎ ವ್ಯಾಲ್ಯೂ 2 ಇರುತ್ತೆ, ಬಿ ವ್ಯಾಲ್ಯೂ 3 ಐತಿ, ಸಿ ವ್ಯಾಲ್ಯೂ ದಟ್ ಈಸ್ ಕೆ. ಓಕೆ, ಪ್ರಾಡಕ್ಟ್ ಆಫ್ ದಿ ಝೀರೋಸ್ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ ವ್ಯಾಲ್ಯೂ ಇನ್ ದಿ ಪಾಲಿನಾಮಿಯಲ್. ಪಾಲಿನಾಮಿಯಲ್ ಒಳಗಡೆ ಇರಂತ ಸಿ ವ್ಯಾಲ್ಯೂ ಮತ್ತೆ ಎ ವ್ಯಾಲ್ಯೂ ದಟ್ ಡಿವಿಷನ್ ಇಸ್ ಈಕ್ವಲ್ ಟು ದಿ ಪ್ರಾಡಕ್ಟ್ ಆಫ್ ದಿ ಝೀರೋಸ್. ಆ ಝೀರೋಸ್ ಯಾವ್ದು ಅಂತ ನಮ್ಗೆ ಗೊತ್ತಿಲ್ಲ ಇಲ್ಲಿ, ಬಟ್ ಅವರು ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಎಷ್ಟು ಪ್ರಾಡಕ್ಟ್? ಎಷ್ಟು? 3. ಅಲ್ಫಾ ಅಂದ್ರೆ ಎಷ್ಟು ಅಂತ ಗೊತ್ತಿಲ್ಲ, ಬೀಟಾ ಅಂದ್ರೆ ಎಷ್ಟು ಅಂತ ಗೊತ್ತಿಲ್ಲ. ಬಟ್ ಆದ್ರೆ ಅಲ್ಫಾ ಮತ್ತು ಬೀಟಾ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? ನಮಗೆ 3 ಬರುತ್ತೆ. ಸೊ ದಟ್ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 3. ಸಿ ಮೀನ್ಸ್ ಕೆ, ಎ ಮೀನ್ಸ್ 2. ಓಕೆ, ನೆಕ್ಸ್ಟ್ ಹಿಯರ್ ಡಿವಿಷನ್ ಇಸ್ 2. 2 ಡಿವಿಷನ್ ಇರೋದ್ರಿಂದ when we came to this side means it became multiplication. 3 into 2 is equal to k. Then 3 2s are 6 is equal to k. K value what we found? We found k is equal to 6. ಇಷ್ಟೇ ಆನ್ಸರ್. ಸಿಂಪಲ್ ಪ್ರಾಬ್ಲಮ್. ಇದರಲ್ಲಿ ಮತ್ತೆ ಏನು ಡಿಫಿಕಲ್ಟಿ ಅಂತ ಏನಿಲ್ಲ, ಜಸ್ಟ್ ನಮಗೆ ಗೊತ್ತಿರಬೇಕು ಸಮ್ ಆಫ್ ದಿ ಝೀರೋಸ್ ಏನಿರುತ್ತೆ. ಸಮ್ ಆಫ್ ದಿ ಝೀರೋಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಇರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದಿ ಝೀರೋಸ್ ಏನಿರುತ್ತೆ? ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಇರುತ್ತೆ. ಈ ಎರಡು ಗೊತ್ತಿದ್ರೆ ಅದ್ರೊಳಗೆ ಇದಂತೂ ಅವ್ರು ಕೇಳೇ ಇಲ್ಲ, ಬಟ್ ಇದನ್ನ ಅಷ್ಟೇ ಅವ್ರು ಕೇಳಿರೋದು. ಪ್ರಾಡಕ್ಟ್ ಆಫ್ ದಿ ಝೀರೋಸ್ ಏನಿರುತ್ತೆ? ಸಿ ಬೈ ಎ ಈಕ್ವಲ್ ಇರುತ್ತೆ ಅಂತ ನಮ್ಗೆ ಗೊತ್ತಿದ್ರೆ ನಾವು ಅದನ್ನ ಆರಾಮ್ಸೆ ಮಾಡಬಹುದು. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಅವರು ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ 14th ಪ್ರಾಬ್ಲಮ್ ಮಕ್ಕಳು ಕೇಳಿದ್ದಾರೆ. ಓಕೆ, 14th ಪ್ರಾಬ್ಲಮ್ ಏನಂದ್ರೆ ಇಫ್ ದಿ ಸಮ್ ಆಫ್ ದಿ 3 ಕಾನ್ಸಿಗೇಟಿವ್ ಟರ್ಮ್ಸ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 21, ಫೈಂಡ್ ದಿ ಸಮ್ ಆಫ್ ದಿ ಸೆಕೆಂಡ್ ಟರ್ಮ್. ಓಕೆ, 3 ಕಾನ್ಸಿಗೇಟಿವ್ ನಂಬರ್ಸ್ ನ ಆಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 21 ಬರುತ್ತೆ. ಸಮ್ ಆಫ್ ದಿ 3 ಕಾನ್ಸಿಗೇಟಿವ್ ನಂಬರ್ಸ್ ನ ಆಡ್ ಮಾಡಿದ್ರೆ 21. ಬಟ್ ಆ 3 ಕಾನ್ಸಿಗೇಟಿವ್ ನಂಬರ್ಸ್ ಯಾವ್ದು ಅಂತಾನು ಕೊಟ್ಟಿಲ್ಲ. ಬಟ್ ನಾವೇನ್ ಫೈಂಡ್ ಔಟ್ ಮಾಡಬೇಕು? ಫೈಂಡ್ ದಿ ಸೆಕೆಂಡ್ ಟರ್ಮ್. ನಾವೀಗ ಸೆಕೆಂಡ್ ಟರ್ಮ್ ನ ಫೈಂಡ್ ಔಟ್ ಮಾಡಬೇಕು. ಈ ಪ್ರಾಬ್ಲಮ್ ಪರ್ಟಿಕ್ಯುಲರ್ ನಿಮ್ಗೆ ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ನಿಮಗೆ ಕಾನ್ಸಿಗೇಟಿವ್ ನಂಬರ್ಸ್ ಬಗ್ಗೆ ಐಡಿಯಾ ಇರಬೇಕು. ಕಾನ್ಸಿಗೇಟಿವ್ ನಂಬರ್ಸ್ ಬಗ್ಗೆ ಐಡಿಯಾ ಇದ್ರೆ ನೀವು ಆರಾಮ್ಸೆ ಮಾಡಬಹುದು. ಕಾನ್ಸಿಗೇಟಿವ್ ನಂಬರ್ಸ್ ಅಂತ ಯಾವ್ದು ಕರಿತೀವಿ ಅಂದ್ರೆ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ 1 2 3 4 5 6 7 ಈ ನಂಬರ್ಸ್ ನ್ಯಾಚುರಲ್ ನಂಬರ್ಸ್. ಫಾರ್ ಎಕ್ಸಾಂಪಲ್ ಈಗ ನಮಗ್ 1 ಬೇಕು ಅಂದ್ರೆ ಅಸಿಮ್ ದಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಅನ್ಕೊಂಡು ಎಕ್ಸಾಕ್ಟ್ಲಿ ನಾನು ಹೇಳ್ತಿರೋದು ಎಕ್ಸಾಂಪಲ್ ಹೇಳ್ತಿರೋದು. ಓಕೆ, ಎಕ್ಸ್ ಅಂದ್ರೆ 1 ಅಂತ ಅನ್ಕೊಂಡು ನೆಕ್ಸ್ಟ್ ಟರ್ಮ್ ಬರ್ಬೇಕಂದ್ರೆ ವಾಟ್ ವಿ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಆಡ್ ಪ್ಲಸ್ 1 ಫಾರ್ ದಿಸ್ ಎಕ್ಸ್. ಈ ಎಕ್ಸ್ ಗೆ ನಾವು ಪ್ಲಸ್ 1 ಆಡ್ ಮಾಡಿದ್ರೆ ಏನಾಗುತ್ತೆ? ಪ್ಲಸ್ 1 ಪ್ಲಸ್ 1 ದಟ್ ಈಸ್ 2. ಹೌದಾ? ನೆಕ್ಸ್ಟ್ ಸಿಮಿಲರ್ಲಿ ಇದೇ ಎಕ್ಸ್ ವ್ಯಾಲ್ಯೂಗೆ ಪ್ಲಸ್ 2 ಆಡ್ ಮಾಡಿದ್ರೆ, ಇದೇ ಎಕ್ಸ್ ವ್ಯಾಲ್ಯೂಗೆ ಪ್ಲಸ್ 2 ನಾವೇನಾದ್ರೂ ಆಡ್ ಮಾಡಿದ್ರೆ ದಟ್ ಈಸ್ ಎಕ್ಸ್ ವ್ಯಾಲ್ಯೂ ಇಸ್ 1 ಪ್ಲಸ್ 2 ದಟ್ ಈಸ್ 3. ಹೌದಾ? ನಂಬರ್ಸ್ ವಾಟ್ ಎವರ್ ವಿ ಗಾಟ್ ಹಿಯರ್ ಬೈ ಆಡಿಂಗ್ 1 2 3 4 these all numbers are what? These all are consecutive numbers. ಈ ತರದ ನಂಬರ್ಸ್ ಏನ್ ಕರಿತೀವಿ ನಾವು? ಕಾನ್ಸಿಗೇಟಿವ್ ನಂಬರ್ಸ್ ಅಂತ ಕರಿತೀವಿ. ಸಕ್ಸೆಸಿವ್ ನೆಕ್ಸ್ಟ್ ನಂಬರ್, ಇಫ್ ಎನಿ ನಂಬರ್ ಇದ್ರೆ ಅದು ಸಕ್ಸೆಸಿವ್ ನೆಕ್ಸ್ಟ್ ನಂಬರ್ ಏನ್ ಕರಿತೀವಿ? ದಟ್ ಬಂಚಿಗೆ ನಾವು ಕಾನ್ಸಿಗೇಟಿವ್ ನಂಬರ್ಸ್ ಅಂತ ಕರಿತೀವಿ. ಸೊ ದಟ್ ಹಂಗಾಗಿ ಈಗ ಅವ್ರು ಕೊಟ್ಟಿರೋ ಪ್ರಾಬ್ಲಮ್ ಏನು? ಸಮ್ ಆಫ್ 3 ಕಾನ್ಸಿಗೇಟಿವ್ ನಂಬರ್ಸ್. ಅವ್ರು ಯಾವ್ದು ಅಂತಾನ ಕೊಟ್ಟಿಲ್ಲ. ಕಾನ್ಸಿಗೇಟಿವ್ ನಂಬರ್ 10 11 12 ಅಥವಾ 21 22 23 ಯಾವ್ದು ಏನಂತ ಅವ್ರು ಎಕ್ಸಾಕ್ಟ್ಲಿ ಕೊಟ್ಟೇ ಇಲ್ಲ. ಬಟ್ ಕಾನ್ಸಿಗೇಟಿವ್ ನಂಬರ್ಸ್ ಯಾವ ಫಾರ್ಮೆಟ್ ನಲ್ಲಿ ಇರುತ್ತೆ? ದೇ ಆರ್ ಇನ್ ದಿ ಫಾರ್ಮೆಟ್ ಆಫ್ ಎಕ್ಸ್, ಎಕ್ಸ್ ಪ್ಲಸ್ 1, ಎಕ್ಸ್ ಪ್ಲಸ್ 2 ಇದೇ ಫಾರ್ಮೆಟ್ ನಲ್ಲೇ ಇರ್ತವೆ ಕಾನ್ಸಿಗೇಟಿವ್ ನಂಬರ್ಸ್ ಎಲ್ಲದು. ಸೊ ದಟ್ ಹಂಗಾಗಿ ನಾ 3 ಕಾನ್ಸಿಗೇಟಿವ್ ನಂಬರ್ಸ್ ನ ಯಾವ್ದಂತ ಕನ್ಸಿಡರ್ ಮಾಡ್ತೀನಿ? ಫಸ್ಟ್ ನಂಬರ್ ಈಸ್ ಎಕ್ಸ್, ಸೆಕೆಂಡ್ ನಂಬರ್ ಈಸ್ ಎಕ್ಸ್ ಪ್ಲಸ್ 1, ಥರ್ಡ್ ನಂಬರ್ ಈಸ್ x plus 2. These are the 3 consecutive numbers. Each 3 consecutive numbers in the sum, when we do the sum, then it became x plus 1 plus x plus 2. ಹೌದಾ? ಪ್ರಾಬ್ಲಮ್ ಒಳಗೆ ಅವ್ರು ಹೇಳಿದ್ದಾರೆ ಏನು? 3 consecutive numbers ನ ಆಡ್ ಮಾಡಿದ್ರೆ, when we add 3 consecutive numbers, we got the answer 21. So that ನಾವೀಗ ಈ 3 ಕಾನ್ಸಿಕ್ಯೂಟಿವ್ ನಂಬರ್ಸ್ ನ ಆಡ್ ಮಾಡೋಣ. ದನ್ ಎಕ್ಸ್ ಪ್ಲಸ್
x plus 1 plus x plus 2 is equal to 21. Okay, here we can add x. ಈ ಮೂರು x ನ ನಾವು ಸೇರಿಸಬಹುದು because same variable. So that x plus x, 2x plus x, 3x plus. Here we can add 1 and 2, then it became 3 is equal to 21. Next, ಈ 3 ನ ನಾವು is equal to, when we take this side means, then it became 3x is equal to 21 minus 3. Okay, next, when this 3 go to this side means, and then it became x is equal to 21 minus 3 divided by 3. Okay, 21 minus 3, 18 by 3. 3 ones are 3 6 are, answer is equal to 6. We got the value x is equal to 6. ನಮಗೆ ಆನ್ಸರ್ ಏನ್ ಸಿಕ್ತು? x is equal to 6 ಸಿಕ್ತು. ಸಿಂಪಲ್ ಪ್ರಾಬ್ಲಮ್, ಮತ್ತೆ ಏನೋ ಕಾಂಪ್ಲಿಕೇಟೆಡ್ ಇಲ್ಲ. x plus x plus x 3x ಮಾಡಿವಿ. ನೆಕ್ಸ್ಟ್ 2 plus 1 3 ಮಾಡಿವಿ. ನೆಕ್ಸ್ಟ್ 3x 21 ಇಲ್ಲಿ RHS ಸೈಡ್ ಒಳಗಿರೋದ್ರಿಂದ ನಾವು 3 ನ ದಿಸ್ ಸೈಡ್ ಹೋದ್ರೆ ಪ್ಲಸ್ 3 ಬಿಕಮ್ ಮೈನಸ್ 3, 21 ಮೈನಸ್ 3. 3 ನ ಈ ಸೈಡ್ ಹೋದ್ರೆ, ಇಲ್ಲಿ ನೋಡ್ರಿ 3 ಈ ಸೈಡ್ ಹೋದ್ರೆ ಮೈನಸ್ ಬರ್ದ್ರಿ, ಈ 3 ಈ ಕಡೆ ಹೋದ್ರೆ ಯಾಕೆ ಡಿವೈಡೆಡ್ ಬೈ ಬರ್ತಾನೆ? ಇಲ್ಲಿ ಏನಿಲ್ಲ ಅಂದ್ರೆ ಮಲ್ಟಿಪ್ಲಿಕೇಶನ್ ಇರುತ್ತೆ. ಹಿಯರ್ ಮಲ್ಟಿಪ್ಲಿಕೇಶನ್ ಇಸ್ ದೇರ್, ಸೊ ದಟ್ 3 into x is there, so that 3 into x, when we multiplication go to this side means it became division, so that 21 by minus 3 by 3, 21 minus 3 18 by 3, so 3 1 3 6, answer is 6. ನೀವು ಈ ತರನು ಮಾಡಬಹುದು, ಇಲ್ಲ ಇನ್ನೂ ಒಂದ್ ತರನು ಮಾಡಬಹುದು. How means, here 3x plus 3 is equal to 21 is there, so that 21 ಆಯ್ತಾ? ನೀವೇನ್ ಮಾಡಬಹುದು ಅಂತಂದ್ರೆ ಜಸ್ಟ್ ಈಗೇನಿದು ಇಲ್ಲಿ 3 ಐತಿ, ಇಲ್ಲಿ 3 ಐತಿ, ಸೊ ದಟ್ 3 when we take common, 3 ಕಾಮನ್ ತೆಗೆದ್ಬಿಟ್ರೆ ಅವಾಗ ಏನಾಗತ್ತ, x plus 1 is equal to 21. ಇಲ್ಲಿ ಮಲ್ಟಿಪ್ಲಿಕೇಶನ್ ಇರುತ್ತಾ, ಸೊ ದಟ್ 3 ನ ಈ ಸೈಡ್ ಹೋದ್ರೆ ಏನಾಗತ್ತ ಅವಾಗ ನಮ್ಗ 21 by 3 is equal to x plus 1. 3 ones are 3, 7s are. Okay, next, x plus 1 is equal to 7. When we take 1 to this side means it became x is equal to 7 minus 1. x is equal to 7 minus 1 means 6. ಬಂತ ಆನ್ಸರ್? ನೀವು ಈ ಮೆಥಡ್ ಆದ್ರೂ ಫಾಲೋ ಅಪ್ ಮಾಡಬಹುದು, ಈ ಮೆಥಡ್ ಆದ್ರೂ ಫಾಲೋ ಅಪ್ ಮಾಡ್ರಿ, ಇಲ್ಲ ಈ ಮೆಥಡ್ ಆದ್ರೂ ಫಾಲೋ ಅಪ್. ಜಸ್ಟ್ ಲೆಫ್ಟ್ ಯು. ಬಟ್ ಆದ್ರೆ ಸಿಂಪಲ್ ಪ್ರಾಬ್ಲಮ್ ನಿಮ್ಗೆ ಇಲ್ಲಿ ಇದ್ರೆ ನೀವು ಅನ್ಕೋಬಹುದು 3 ಕಾನ್ಸಿಕ್ಯೂಟಿವ್ ನಂಬರ್ಸ್ ಸಮ್ 21 ಕೊಟ್ಟಾನ, ಎಲ್ಲಿ ಏನ್ ಫಾರ್ಮುಲಾ ಆಯ್ತು, ಎಸ್ ಎನ್ ಫಾರ್ಮುಲಾ ಆಯ್ತು ಕನ್ಫ್ಯೂಸ್ ಆಗ್ಬಾರ್ದು. ಬಹಳ ಸಿಂಪಲ್ ಪ್ರಾಬ್ಲಮ್, ಜಸ್ಟ್ ಇದು 1 ಮಾರ್ಕ್ಸ್ ಕೇಳಿರೋದ್ರಿಂದ ನೀವು ಬಹಳ ಡೀಪ್ ಥಿಂಕ್ ಮಾಡೋದು ಬಿಟ್ಟು ಜಸ್ಟ್ ಒಂದ್ ಸ್ವಲ್ಪ ಕ್ವಶನ್ಸ್ ಹಂಗೆ ಮೇಲೆ ಬ್ಲೈಂಡ್ ಆಗಿ ನೀವು ನೋಡಿದ್ರೆ ನಿಮ್ಗೆ ಈಸಿ ಅರ್ಥ ಆಗ್ಬಿಡುತ್ತೆ. ಸೊ ದಟ್ ಹಂಗಾಗಿ ಈ ತರದ ಪ್ರಾಬ್ಲಮ್ಸ್ ಬಂದಾಗ ಎಕ್ಸಾಮ್ ಅಲ್ಲಿ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು, ಈಸಿ ವೇ ಇಂದ ಅದನ್ನ ಯಾವ ತರ ಸಾಲ್ವ್ ಮಾಡಬೇಕು ಅಂತ. ನೀವು ಎ ಎನ್ ಫಾರ್ಮುಲಾ ಎಸ್ ಎನ್ ಫಾರ್ಮುಲಾ ಹಾಕಿ ಮಾಡಿದ್ರೆ ಎಸ್ ಎನ್ ಫಾರ್ಮುಲಾ ಅಂದ್ರೆ ಕೊಡಕ್ ಚಾನ್ಸ್ ಇಲ್ಲ, ಯಾಕಂದ್ರೆ ಜಸ್ಟ್ 1 ಮಾರ್ಕ್ಸ್ ಕೇಳಿರೋ ಕ್ವಶನ್. ದಟ್ ಹಂಗಾಗಿ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು, ವೇಟೇಜ್ ಕ್ವಶನ್ ನಿಮ್ಗೆ ಎಷ್ಟು ವೇಟೇಜ್ ಐತಿ ಅನ್ನೋದ್ರ ಮೇಲೆ ನೀವು ಜಸ್ಟ್ ಅದನ್ನ ಸಾಲ್ವ್ ಮಾಡಕ ಸ್ಟೆಪ್ಸ್ ನ ನೀವು ಅದನ್ನ ರೆಡ್ಯೂಸ್ ಆದ್ರೂ ಮಾಡಬಹುದು, ಇಲ್ಲ ಎಕ್ಸ್ಟೆಂಡ್ ಆದ್ರೂ ಮಾಡಬಹುದು. ಸ್ಟೆಪ್ಸ್ ನ ಎಕ್ಸ್ಟೆಂಡ್ ಮಾಡ್ಬೇಕು, ಯಾವಾಗ ನಿಮ್ಗೆ ಕ್ವಶನ್ 3 ಮಾರ್ಕ್ಸ್ ಕ್ಯಾರಿ ಆಗೋದ್ರಿಂದ ಅಲ್ಲಿ ನಿಮ್ಗೆ ಕ್ವಶನ್ಸ್ ನ ಎಕ್ಸ್ಟೆಂಡ್ ಮಾಡಿ, ಸ್ಟೆಪ್ಸ್ ನ ಎಕ್ಸ್ಟೆಂಡ್ ಮಾಡಿ ಆರಾಮ್ಸೆ ಮಾಡಬಹುದು. ಬಟ್ ಇಲ್ಲಿ ನಿಮ್ಗೆ 1 ಮಾರ್ಕ್ಸ್ ಜಸ್ಟ್ 1 ಮಾರ್ಕ್ಸ್ ಕೇಳಿದ್ರೆ ನೀವು ಇದನ್ನ ಬಹಳ ಡೀಪ್ ಆಗಿ ಥಿಂಕ್ ಮಾಡಿ ಅಥವಾ ಡೀಪ್ ಆಗಿ ಇದನ್ನ ಒಯ್ಯೋದನ್ನ ಆದಷ್ಟು ನೀವು ಅದನ್ನ ಕಡಿಮೆ ಮಾಡಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ 15th ಒನ್ ಕೇಳಿರೋದು. 3 bat and 2 balls together cost rupees 700. If a cost of ball is 50, then find the cost of bat. ಸಿಂಪಲ್. ಅವ್ರೀಗ ಬ್ಯಾಟ್ ಮತ್ತೆ ಬಾಲ್ ಟುಗೆದರ್ ಬೈ ಮಾಡಿದ್ಮೇಲೆ, ಈಗ ಶಾಪಿಗೆ ಹೋಗಿ ಬ್ಯಾಟ್ ಮತ್ತೆ ಬಾಲ್ ನ ಟುಗೆದರ್ ಬೈ ಮಾಡಿದಾಗ ಅವರಿಗೆ ಟೋಟಲ್ ಕಾಸ್ಟ್ ಎಷ್ಟು ಚಾರ್ಜ್ ಆಗೈತೆ ಅಂದ್ರೆ 700 rupees ಚಾರ್ಜ್ ಆಗೈತಿ. ಬಟ್ ಅವನು ಅಂಗಡಿ ಅವನು ಹೇಳಿಲ್ಲ, ಶಾಪ್ ಅವನು ಅವ್ರಿಗೆ ಹೇಳಿಲ್ಲ ಒಂದು ಬ್ಯಾಟಿಗೆ ಇಷ್ಟು ಪ್ರೈಸ್, ಒಂದು ಬಾಲಿಗೆ ಇಷ್ಟು ಪ್ರೈಸ್ ಅಂತ ಎಕ್ಸಾಕ್ಟ್ಲಿ ಹೇಳಿಲ್ಲ. ಬಟ್ ಅವರು ಹೇಳಿದಾನ, ಏನಂತ ಹೇಳಿದಾನ, a single bat value 50, bat in the price 50, but ball we don't know, ball in the price ಹೇಳಿಲ್ಲ. ಬಟ್ ಬ್ಯಾಟ್ ಮತ್ತೆ ಬಾಲ್, how many bats, 3 bats ಮತ್ತೆ 2 balls ಬೈ ಮಾಡಿದಾಗ rupees 700. ಬಟ್ ಆದ್ರೆ ಅವನು ಎಕ್ಸಾಕ್ಟ್ಲಿ ಏನ್ ಹೇಳಿಲ್ಲ,
ಎಕ್ಸಾಕ್ಟ್ಲಿ ಅವನು ಬಾಲ್ ವ್ಯಾಲ್ಯೂ ಹೇಳಿ ಬ್ಯಾಟಿನ ವ್ಯಾಲ್ಯೂ ಹೇಳಿಲ್ಲ. ಒಂದ್ ಬ್ಯಾಟಿಗೆ ಎಷ್ಟು ಚಾರ್ಜ್ ಆಗುತ್ತೆ ಅಂತ ಹೇಳಿಲ್ಲ, ಒಂದ್ ಬಾಲಿಗೆ ₹50 ಚಾರ್ಜ್ ಆಗುತ್ತೆ ಅಂತ ಹೇಳ್ಯಾರ. ಬಟ್ ಈಗ ನಾವ್ ಇದನ್ನೇನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಜಸ್ಟ್ ವಿ ಹ್ಯಾವ್ ಟು ಫೈಂಡ್ ದಿ ಕಾಸ್ಟ್ ಆಫ್ ಬ್ಯಾಟ್ ನಾವೀಗ ಫೈಂಡ್ ಔಟ್ ಮಾಡಬೇಕಾಗಿರೋದು. ಅವರು ಶಾಪಿಗೆ ಹೋಗಿ ಬೈ ಮಾಡಿರೋ ಬ್ಯಾಟ್ ಎಷ್ಟು ಅಂತಂದ್ರೆ 3, ಬಾಲ್ ಎಷ್ಟು 2. ಫಸ್ಟ್ ಲೆಟ್ ಕನ್ಸಿಡರ್ ಕಾಸ್ಟ್ ಆಫ್ ಬ್ಯಾಟ್ ಇಸ್ ಈಕ್ವಲ್ ಟು ಎಕ್ಸ್. ಬ್ಯಾಟ್ ನಾನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಕಾಸ್ಟ್ ಆಫ್ ಬಾಲ್ ವೈ ಅಂತ ಕನ್ಸಿಡರ್ ಮಾಡ್ತೀನಿ. ಕಾಸ್ಟ್ ಆಫ್ ಬ್ಯಾಟ್ ಎಕ್ಸ್, ಕಾಸ್ಟ್ ಆಫ್ ಬಾಲ್ ವೈ ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ಅವರು ಬೈ ಮಾಡಿರೋ ಕ್ವಾಂಟಿಟಿ ಎಷ್ಟು? 3 ಬ್ಯಾಟ್ಸ್. 3 ಬ್ಯಾಟ್ಸ್ ಹೌದಾ? 2 ಬಾಲ್ಸ್. 3 ಬ್ಯಾಟ್ಸ್ ಅಂಡ್ 2 ಬಾಲ್ಸ್. ಈಗ ನೋಡ್ರಿ, ಒನ್ ಸಿಂಗಲ್ ಬ್ಯಾಟ್ ಎಕ್ಸ್, ಒನ್ ಸಿಂಗಲ್ ಬಾಲ್ ವೈ. 3 ಬ್ಯಾಟ್ ಅಂದ್ರೆ 3 ಇಂಟು ಎಕ್ಸ್ ಆಗತ್ತಾ, 3 ಬಾಲ್ ಅಂದ್ರೆ 2 ಇಂಟು ವೈ ಆಗತ್ತಾ. then it became 3x, then it became 2y. ನೆಕ್ಸ್ಟ್ ಇವೆರಡನ್ನು ಸೇರಿ ಬೈ ಮಾಡಿದಾಗ 3 ಬ್ಯಾಟ್ 2 ಬಾಲ್ಸ್ ಬೈ ಮಾಡಿದ್ಮೇಲೆ ಅವ್ರ ರುಪೀಸ್ ಚಾರ್ಜ್ ಆಗಿದ್ದೆಷ್ಟು? 700. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಅವರು ಕಾಸ್ಟ್ ಆಫ್ ಬಾಲ್ ದೇ ಆರ್ ಗಿವನ್. ಕಾಸ್ಟ್ ಆಫ್ ಬಾಲ್ ಎಷ್ಟು ಕೊಟ್ಟಿದ್ದಾರೆ ಅವರು? ₹50 ಕೊಟ್ಟಿದ್ದಾರೆ. ಅವರೇ ಹೇಳಿದ್ದಾರೆ ₹50. ನಮಗೆ ಆಲ್ರೆಡಿ ನಾವಿಲ್ಲಿ ಕನ್ಸಿಡರ್ ಮಾಡಿದ್ವಿ. ಕಾಸ್ಟ್ ಆಫ್ ಬಾಲ್ ಇಸ್ ಈಕ್ವಲ್ ಟು ವೈ, ದಟ್ ಈಸ್ ವೈ ಇಸ್ ಈಕ್ವಲ್ ಟು 50. ಓಕೆ, ನೆಕ್ಸ್ಟ್ ಇದನ್ನ ಇಕ್ವೇಶನ್ ಫಾರ್ಮೆಟ್ ಒಳಗೆ ಬರೆದ್ರೆ, ಈ ಸ್ಟೇಟ್ಮೆಂಟ್ ನ ಇಕ್ವೇಶನ್ ಫಾರ್ಮೆಟ್ ಒಳಗೆ ಬರೆದ್ರೆ ಅವಾಗ ಏನಾಗುತ್ತೆ? 3x plus 2y is equal to 700. ಓಕೆ, ನೆಕ್ಸ್ಟ್ ವಿ ನೋ y ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತೈತಿ. ಪುಟ್ y is equal to 50. ದೆನ್ ಅವಾಗ ಏನಾಗುತ್ತೆ? ಇದು ಜಸ್ಟ್ 3x plus 2 into 50 is equal to 700. 50 2s are 100 plus 3x is equal to 700. Okay? ಈ 100 ನ is equal to ಈ ಸೈಡ್ ಹೋಯ್ದ್ರೆ 3x is equal to 700 minus 100. Then it became 3x is equal to 600. Okay, next ಈ 3 ನ RSS side ಗೆ ಹೋಗ್ರಿ, ಅವಾಗ ಏನಾಗತ್ತೆ? 3x is equal to 600 is there. 3 ನ ಈ ಸೈಡ್ ಹೋದ್ರೆ x is equal to 600 by 3. 3 1s are 3 2s are 200. Nothing but x is equal to 200. x ಅಂದ್ರೆ ಏನು? we know x is cost of bat. Cost of bat is equal to x or nothing but x is equal to 200. ಇದೆ ಎಕ್ಸಾಕ್ಟ್ಲಿ ಆನ್ಸರ್. ಸಿಂಪಲ್ ಪ್ರಾಬ್ಲಮ್, ಬಹಳ ಏನ್ ಕಾಂಪ್ಲಿಕೇಶನ್ ಏನಿಲ್ಲ. ಜಸ್ಟ್ ನಿಮ್ಗೆ ಇದು ರಿಲೇಷನ್ ಬರೆಯೋದು ಗೊತ್ತಾಗ್ಬೇಕು. ಫಸ್ಟ್ ರಿಲೇಷನ್ ಅರ್ಥ ಆಗ್ಬೇಕು. ಆ ರಿಲೇಷನ್ ನೋಡ್ಕೊಂಡು ನೀವು ಇಕ್ವೇಶನ್ ಬರೆಯೋದು ಗೊತ್ತಾಗ್ಬೇಕು. ಈ ತರ ಇಕ್ವೇಶನ್ ಫಾರ್ಮ್ ಮಾಡೋದು ಗೊತ್ತಾಗ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಅವ್ರು ಗಿವನ್ ಡಾಟಾ ಏನ್ ಪ್ರೊವೈಡ್ ಮಾಡ್ತಾರೆ, ಗಿವನ್ ಡಾಟಾ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ನಿಮ್ಗೆ ಜಸ್ಟ್ ಕ್ಯಾನ್ಸಲೇಷನ್ ಮತ್ತೆ ಆದ್ಮೇಲೆ ನಿಮ್ಗೆ ಆನ್ಸರ್ ಜಸ್ಟ್ 200 ಸಿಗುತ್ತೆ. ನೀವು ಇದನ್ನ ವೆರಿಫೈ ಕೂಡ ಮಾಡಬಹುದು. ಜಸ್ಟ್ ಬಹಳ ಈಸಿ. ಈ ವೆರಿಫಿಕೇಶನ್ ಯಾವ ತರ ಅಂತಂದ್ರೆ, ಜಸ್ಟ್ ಈಗ ಇಕ್ವೇಶನ್ 3x plus 2y is equal to 700. ಇದು ವೆರಿಫಿಕೇಶನ್ ಹೇಳ್ತಿರೋದ. ನೀವು ಮಾಡಿದ್ರೆ ಅದು ನಿಮ್ಗೆ ಅದು ಕರೆಕ್ಟ್ ತಪ್ಪು ಅಂತ ಏನಾದ್ರು ಡೌಟ್ ಇದ್ರೆ ವೆರಿಫಿಕೇಶನ್ ಕೂಡ ಮಾಡಬಹುದು. ಅವ್ರು ಹೇಳಿದಾರೆ ಕಾಸ್ಟ್ ಆಫ್ 3 ಬ್ಯಾಟ್ ಅಂಡ್ 2 ಬಾಲ್ is equal to 700. that 3 into 200 plus 2 into 50. why? because x is equal to 200 ನಮ್ಗೆಲ್ಲ ಆನ್ಸರ್ ಸಿಕ್ಕೈತಿ. ನೆಕ್ಸ್ಟ್ y is equal to 50 ಅವರೇ ಕೊಟ್ಟಿದ್ದಾರೆ ಇದನ್ನ. ಸೊ ದಟ್ ಹಂಗಾಗಿ 3 2s are 6 600 plus 5 2s are 10. so that 100 is equal to 700 is equal to 700 is equal to 600 plus 100. 700 is equal to 700. here LHS is equal to RHS. okay, so that ಹಂಗಾಗಿ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಅರ್ಥ ಆಗತ್ತೆ. ಯಾವ ತರ ಅಂತಂದ್ರೆ, ಜಸ್ಟ್ ಮಾಡಿರೋ ಆನ್ಸರ್ಸ್ ವೆರಿಫೈ ಮಾಡಿದ್ಮೇಲೂ ನಮ್ಗೆ ಗೊತ್ತಾಗತ್ತೆ ನಾವು ಮಾಡಿದ್ದು ಕರೆಕ್ಟ್ ಅಥವಾ ತಪ್ಪ ಅಂತ. ಜಸ್ಟ್ ಇದಕ್ಕೆ ಒನ್ ಮಿನಿಟ್ ಕೂಡ ಇದಾಗಲ್ಲ. ನೀವು ಇದನ್ನ ಆರಾಮ್ಸೆ 1 ಮಿನಿಟ್ ನಲ್ಲಿ ಕೂಡ ಇದನ್ನ ಆರಾಮ್ಸೆ ಮಾಡ್ಬೋದು. ಅಷ್ಟು ಈಸಿ ವೇ ಒಳಗಡೆ ಇದನ್ನ ಸಾಲ್ವ್ ಮಾಡ್ಬೋದು. ಜಸ್ಟ್ ಇದನ್ನು ಕೂಡ 1 ಮಾರ್ಕ್ಸ್ ಕೇಳಿರೋ ಪ್ರಾಬ್ಲಮ್.
ಬಹಳ ಈಸಿ ಪ್ರಾಬ್ಲಮ್, ಇದರಲ್ಲೂ ಕೂಡ ಏನ್ ಡಿಫಿಕಲ್ಟಿ ಏನು ಇಲ್ಲ. ಓಕೆ, ನೆಕ್ಸ್ಟ್. ಓಕೆ, ಬಹಳ ಜನ ಕೇಳಿದ್ದಾರೆ ಎಲಿಮಿನೇಷನ್ ಮೆಥಡ್. 19th ಪ್ರಾಬ್ಲಮ್ ಎಲಿಮಿನೇಷನ್ ಮೆಥಡ್ ಇಲ್ಲಿ 2 ಮಾರ್ಕ್ಸ್ ಕೇಳಿರೋ ಪ್ರಾಬ್ಲಮ್ ಆಗೈತಿ. ಬಟ್ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ಒಳಗಡೆ ಅಲ್ಲಿ ನಿಮ್ಗೆ 2 ಮಾರ್ಕ್ಸ್ ಇಲ್ಲ 3 ಮಾರ್ಕ್ಸ್ ಕೇಳಂತ ಇದು ಪ್ರಾಬ್ಲಮ್. ಆ ಚಾಪ್ಟರ್ ಒಳಗಡೆ ಸಬ್ಸ್ಟಿಟ್ಯೂಷನ್ ಮೆಥಡ್, ಎಲಿಮಿನೇಷನ್ ಮೆಥಡ್, ಗ್ರಾಫಿಕಲ್ ಮೆಥಡ್, ಈ 3 ಮೆಥಡ್ ಒಳಗಡೆ ಕನ್ಸಿಸ್ಟೆಂಟ್ ಆಗಿ ಪ್ರತಿ ವರ್ಷ ನಿಮ್ಗೆ ಇಲ್ಲ 2 ಮೆಥಡ್ಸ್ ಯಾವ್ದಾದ್ರು ಕೇಳ್ತಾನ ಅವನು. ಇಲ್ಲ ಎಲಿಮಿನೇಷನ್ ಆದ್ರೂ ಕೇಳ್ತಾನ, ಗ್ರಾಫಿಕಲ್ ಅಂತೂ ಅದು ಫಿಕ್ಸ್. ಯಾಕಂದ್ರೆ ಈಗ ನಮ್ಗೆ ಸಿಲೆಬಸ್ ರೆಡ್ಯೂಸ್ ಆಗಿರೋದ್ರಿಂದ ನಮ್ಗಲ್ಲಿ ಸುಮಾರು ಕನ್ಸ್ಟ್ರಕ್ಷನ್ ಚಾಪ್ಟರ್ ಹೋಗೈತಿ, ಜೊತೆಗೆ ನಮ್ಗೆ ರೈಟ್ ಆಂಗಲ್ ಥಿಯರಮ್ ಹೋಗೈತಿ, ಸೊ ದಟ್ ಈ ತರ ಪೈಥಾಗೋರಸ್ ಥಿಯರಮ್ ಹೋಗೈತಿ. ಈ ತರ ಥಿಯರಮ್ಸ್ ಎಲ್ಲ ನಮ್ಗಲ್ಲಿ ಸಿಲೆಬಸ್ ಒಳಗಡೆ ಇಲ್ಲದೆ ಇರೋದ್ರಿಂದ ನಾವ್ ಇಲ್ಲಿ ಎಕ್ಸಾಕ್ಟ್ಲಿ ಈಗಿರೋ ಸಿಲೆಬಸ್ ಒಳಗಡೆ 5 ಮಾರ್ಕ್ಸ್ 4 ಮಾರ್ಕ್ಸ್ಗೆ, ಸ್ಪೆಷಲಿ 5 ಕ್ಕಿಂತ 4 ಮಾರ್ಕ್ಸ್ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಚಾಪ್ಟರ್ ಮೇಲೆ 5 ಮಾರ್ಕ್ಸ್ ಕೇಳೋ ಚಾನ್ಸ್ ಬಹಳ ಐತಿ. ಬಟ್ ಅದನ್ನ ಬಿಟ್ರೆ 4 ಮಾರ್ಕ್ಸ್ಗೆ ಡೆಫಿನೆಟ್ ಆಗಿ ಕೇಳಂತ ಚಾಪ್ಟರ್ಸ್ ಒಳಗಡೆ ಈ ಚಾಪ್ಟರ್ ಕೂಡ ಒಂದು. ಜೊತೆಗೆ ಗ್ರಾಫಿಕಲ್ ಮೆಥಡ್ ಕೂಡ ಬಹಳ ಸಲ ಫ್ರೀಕ್ವೆಂಟ್ ಆಗಿ ಎಕ್ಸಾಮಿನೇಷನ್ಸ್ ಒಳಗಡೆ ಕೇಳಿರೋ ಪ್ರಾಬ್ಲಮೇ. ಸೊ ದಟ್ ಹಂಗಾಗಿ ಎಲಿಮಿನೇಷನ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್ ಮತ್ತೆ ಗ್ರಾಫಿಕಲ್ ಮೆಥಡ್, ಈ 3 ಮೆಥಡ್ ಗಳನ್ನ ನೀವು ರೆಗ್ಯುಲರ್ ಆಗಿ ಇದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಜೊತೆಗೆ ನೀವು ಇದನ್ನ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರ ಅಷ್ಟು ನಿಮ್ಗೆ ಚೆನ್ನಾಗಿ ಸ್ಕೋರ್ ಆಗುತ್ತೆ, ಪರ್ಫೆಕ್ಟ್ನೆಸ್ ಬರುತ್ತೆ. ಯಾಕಂದ್ರೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಈಗ ನೀವು ಟೆಕ್ಸ್ಟ್ ಬುಕ್ ಒಳಗಡೆ ಪ್ರಾಬ್ಲಮ್ಸೇ ಎಕ್ಸಾಮ್ ಒಳಗಡೆ ಬರುತ್ತೆ ಅಂತ ಏನಿಲ್ಲ. ಅವರು ಜಸ್ಟ್ ಸ್ಟೇಟ್ಮೆಂಟ್ ನೆಲ್ಲ ಸೇಮ್ ಇಟ್ಟು ನಂಬರ್ಸ್ ಚೇಂಜ್ ಮಾಡಿರ್ತಾರೆ. ನಿಮ್ಗೆ ಎಕ್ಸಾಮ್ ಒಳಗಡೆ ಕನ್ಫ್ಯೂಸ್ ಆಗೋದು ಎಲ್ಲಿ ಅಂತಂದ್ರೆ ಆ ತರದ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿರ್ತೀರಿ. ಬಟ್ ಆದ್ರೆ ನಂಬರ್ಸ್ ಚೇಂಜ್ ಇರೋದ್ರಿಂದ ಅಥವಾ ಆ ಪ್ಯಾಟರ್ನ್ ಚೇಂಜ್ ಇರೋದ್ರಿಂದ ನಿಮ್ಗೆ ಅಲ್ಲಿ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಅನ್ಸುತ್ತೆ. ದಟ್ ಹಂಗಾಗಿ ನೀವು ಆದಷ್ಟು ಮಲ್ಟಿಪಲ್ ನಂಬರ್ಸ್, ಬೇರೆ 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 ನಂಬರ್ಸ್, ಬೇರೆ ಬೇರೆ ವೆರೈಟಿ ಇಕ್ವೇಶನ್ಸ್, ಈ ತರದ್ದನ್ನೆಲ್ಲ ನೀವು ಟ್ರೈ ಮಾಡೋದ್ರಿಂದ ನಿಮ್ಗೆ ಎಕ್ಸಾಮಿನೇಷನ್ಸ್ ಒಳಗಡೆ ಬಹಳ ಈಸಿ ಆಗುತ್ತೆ. ಜೊತೆ ಇಲ್ಲಿ ಕೊಟ್ಟಿರೋ ಎಲಿಮಿನೇಷನ್ ಮೆಥಡ್ ಒಳಗಡೆ ಕೊಟ್ಟಿರೋ ಈಕ್ವೇಶನ್ಸ್ ಅಂತೂ ಬಹಳ ಈಸಿ. ನಾವಲ್ಲಿ ಏನು ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಇಕ್ವೇಶನ್ಸ್ ನ ಬ್ಯಾಲೆನ್ಸ್ ಮಾಡಿ ಕೂಡ ಮಾಡಬಹುದು. ಬಟ್ ಈ ಕೊಟ್ಟಿರೋ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಒಳಗಡೆ ಯಾವ್ದು ನಿಮ್ಗ ಕ್ಯಾನ್ಸಲೇಷನ್ ಅಥವಾ ಬ್ಯಾಲೆನ್ಸಿಂಗ್ ಏನು ಅಂದ್ರೆ ಏನಿಲ್ಲ, ಜಸ್ಟ್ ಈಸಿ ಮಾಡಿ ನೀವು ಆರಾಮ್ಸೆ ಇದನ್ನ ಸಾಲ್ವ್ ಮಾಡ್ಬೋದು. ಆಮೇಲೆ ಇದನ್ನ ಕೂಡ 2 ಮಾರ್ಕ್ಸ್ ಕೇಳಿರೋದ್ರಿಂದ ನಿಮ್ಗೆ ಇದನ್ನ ಆದಷ್ಟು ಲೆಂದಿ ಇರೋಂಥ ಇಕ್ವೇಶನ್ಸ್ ನ ಅವರು ಪ್ರೊವೈಡ್ ಮಾಡಿಲ್ಲ, ಜಸ್ಟ್ ಶಾರ್ಟ್ ಆಗಿರೋ ಇಕ್ವೇಶನ್ಸ್ ನ ಅವರು ನಿಮ್ಗೆ ಪ್ರೊವೈಡ್ ಮಾಡಿರ್ತಾರೆ. ದಟ್ ಹಂಗಾಗಿ 2x plus y is equal to 8 and another equation is 3x minus y is equal to 7. Next, ಇದೇ equation ನ ಸೇಮ್ ನೀವು ಪ್ಯಾರಲಲ್ ಒಳಗೆ ಬರೀರಿ. ಹೆಂಗೆ 2x plus y is equal to 8 and 3x minus y is equal to 7. ನೆಕ್ಸ್ಟ್ ನೋಡಿ, ನಮ್ಗೆ ಏನು ಚೇಂಜ್ ಮಾಡೋ ಅವಶ್ಯಕತೆನೇ ಇಲ್ಲ, ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಸೈನ್ ಚೇಂಜ್ ಮಾಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಇಲ್ಲಿ ಪ್ಲಸ್ ಮತ್ತೆ ಮೈನಸ್ ಐತಿ, ಹೌದಾ? ಪ್ಲಸ್ ಇಂಟು ಮೈನಸ್ ಮೈನಸ್, 7 ಇಂಟು 7 ಕ್ಯಾನ್ಸಲ್ ಆಗ್ಬಿಡುತ್ತಾ. ನೆಕ್ಸ್ಟ್ ಇಲ್ಲೂ ಕೂಡ ಪ್ಲಸ್ ಐತಿ, ಇಲ್ಲೂ ಕೂಡ ಪ್ಲಸ್ ಐತಿ, ಹೌದಾ? 2 plus 3 that is 5x is equal to 15. 8 plus 7 15. ನೆಕ್ಸ್ಟ್ ಈಗ ನಮ್ಗೆ ಈ 5 ನ is equal to ಈ ಸೈಡ್ ತಗೊಂಡೋದಾಗ ಏನಾಗತ್ತಾ, x is equal to 15 by 5. 5 ones are 5 3s are, x is equal to how much? x is equal to 3. ನಮಗೆ ಇಲ್ಲಿ ವ್ಯಾಲ್ಯೂ x ವ್ಯಾಲ್ಯೂ ಎಷ್ಟು ಸಿಕ್ತು? 3 ಸಿಕ್ತು. ಎಲಿಮಿನೇಷನ್ ಮೆಥಡ್ ಇಂದ ಈ ಇಕ್ವೇಶನ್ ಸಾಲ್ವ್ ಮಾಡ್ರಿ ಅಂದ್ರೆ ಅದ್ರ ಮೀನಿಂಗ್ ಏನು? ಜಸ್ಟ್ ಬೈ ಯೂಸಿಂಗ್ ದಿ ಎಲಿಮಿನೇಷನ್ ಮೆಥಡ್ ನಮ್ಗೆ ಈ ಎರಡು ಇಕ್ವೇಶನ್ಸ್ ಒಳಗಡೆ ಇರೋಂತ ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕು. ಎರಡು ಇಕ್ವೇಶನ್ಸ್ ಒಳಗಡೆ ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂ ಸೇಮ್ ಇರುತ್ತೆ, ಹೌದು ಸೇಮ್ ಇರುತ್ತೆ. ಇಲ್ಲಿ ಈ ಇಕ್ವೇಶನ್ ಒಳಗಡೆ ಎಕ್ಸ್ ವ್ಯಾಲ್ಯೂ, ಈ ಇಕ್ವೇಶನ್ ಒಳಗಡೆ ಎಕ್ಸ್ ವ್ಯಾಲ್ಯೂ ಎರಡು ಸೇಮ್. ಈ ಇಕ್ವೇಶನ್ ಒಳಗಡೆ ವೈ ವ್ಯಾಲ್ಯೂ, ಈ ಇಕ್ವೇಶನ್ ಒಳಗಡೆ ವೈ ವ್ಯಾಲ್ಯೂ ಎರಡು ಸೇಮ್ ಇರುತ್ತೆ, ವ್ಯಾಲ್ಯೂ ಸೇಮ್. ಈ ಎಕ್ಸ್ ಇಸ್ ಈಕ್ವಲ್ ಟು 3 ನಮ್ಗೆ ಇಲ್ಲಿ ಬಂದಂತ ಈ ಇಕ್ವೇಶನ್ ಒಳಗಡೆ ಎಕ್ಸ್ ಇಸ್ ಈಕ್ವಲ್ ಟು 3 ಇರುತ್ತೆ, ಈ ಇಕ್ವೇಶನ್ ಒಳಗಡೆ ಎಕ್ಸ್ ಇಸ್ ಈಕ್ವಲ್ ಟು 3 ಇರುತ್ತೆ, ಹೌದಾ? ಯಾಕಂದ್ರೆ ಆಮೇಲೆ ವೆರಿಫಿಕೇಶನ್ ಕೂಡ ಮಾಡಿ ನೋಡ್ಬೋದು, ಅದ್ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ವೆರಿಫಿಕೇಶನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಹೌದಾ ಇದು ಹೌದ್ರಿ ನಿಜ ಐತಿ ಅಂತ ಅನ್ಸುತ್ತೆ. ಜಸ್ಟ್ ಈಗ ನಮ್ಗೆ ವೈ ವ್ಯಾಲ್ಯೂ ಬೇಕಾಗಿರೋದ್ರಿಂದ ನಾವೀಗ ಎನಿ ಇಕ್ವೇಶನ್ ಯಾವ್ದಾದ್ರು ಇಕ್ವೇಶನ್ 1 ಮತ್ತೆ 2 ಎರಡರೊಳಗೆ ಯಾವ್ದಾದ್ರು ಒಂದು ಇಕ್ವೇಶನ್ ತಗೋರಿ. 2x plus y is equal to 8, ಹೌದಾ? ನೆಕ್ಸ್ಟ್ ಹಿಯರ್ x is equal to ನಮ್ಗೇನಿಲ್ಲಿ ವ್ಯಾಲ್ಯೂ ಸಿಕ್ಕೈತಿ, ದಟ್ ಈಸ್ 3. ಸಬ್ಸ್ಟಿಟ್ಯೂಟ್ x is equal to 3, then 2 into 3 plus y is equal to 8, ಹೌದಾ? ಜಸ್ಟ್ ನಾವು x ವ್ಯಾಲ್ಯೂ ಇದ್ದಲ್ಲೇ 3 ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. 3 2s are 6 plus y is equal to 8. ಓಕೆ, 6 ನ is equal to ಈ ಸೈಡ್ ತಗೊಂಡ್ರೆ ಏನಾಗ್ತಾ, y is equal to 8 minus 6, y is equal to 2. x value 3, y value 2. ಈಗ ಇದು x ವ್ಯಾಲ್ಯೂ 3, y ವ್ಯಾಲ್ಯೂ 2 ಇದು ಕರೆಕ್ಟ್ ಅಥವಾ ತಪ್ಪು ಅನ್ನೋದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಜಸ್ಟ್ ವೆರಿಫಿಕೇಶನ್ ಮಾಡಿ. ಎರಡು ಇಕ್ವೇಶನ್ಸ್ ಒಳಗಡೆನೂ ನೀವು ಮಾಡ್ಬೋದು, ಯಾವ್ದಾದ್ರು ಒಂದ್ ಇಕ್ವೇಶನ್ ಒಳಗೆ ಮಾಡಿದ್ರಂತೂ
ಜಸ್ಟ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಬಟ್ ಎರಡು ಈಕ್ವೇಶನ್ಸ್ ಒಳಗಡೆ ಮಾಡಿದ್ರೆ ನಿಮ್ಗೆ ಈಗ ಲಾಸ್ಟ್ ಹೇಳಿದ್ನಲ್ಲ, ಎರಡು ಈಕ್ವೇಶನ್ ಒಳಗಡೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಹೆಂಗ್ ಸೇಮ್ ಇರುತ್ತೆ ಅನ್ನೋದು ನಿಮ್ಗೆ ಡೌಟ್ ಆದ್ರೆ ಎರಡು ಈಕ್ವೇಶನ್ಸ್ ಒಳಗೂ ಮಾಡೋಣ. ಫಸ್ಟ್ ಈಕ್ವೇಶನ್ ದಟ್ ಈಸ್ 2x plus y is equal to 8. ದಟ್ ಈಸ್ ವೆರಿಫಿಕೇಶನ್. ಸ್ಟಿಲ್ ನೋಡ್ರಿ, ಎಕ್ಸ್ ವ್ಯಾಲ್ಯೂ ನಮ್ಗೆ 3 ಬಂದೈತಿ, ಓಕೆ, y ವ್ಯಾಲ್ಯೂ ನಮ್ಗೆ 2 ಬಂದೈತಿ. ಸೊ ದಟ್ ಹಂಗಾಗಿ ಎಕ್ಸ್ ವ್ಯಾಲ್ಯೂ 3 y ವ್ಯಾಲ್ಯೂ 2 ಸಬ್ಸ್ಟಿಟ್ಯೂಟ್ ಮಾಡ್ರಿ. 2 into 3 plus 2 is equal to 8. 3 2s are 6 plus 2 is equal to 8. That is 8 is equal to 8. LHS is equal to 100. ಹೌದಾ? ನಾವು ಮಾಡಿದ್ದು ವೆರಿಫಿಕೇಶನ್ ನಮಗೆ ಟ್ರೂ ಸಿಕ್. ನೆಕ್ಸ್ಟ್ ಅದೇ ತರ ಸೆಕೆಂಡ್ ಇಕ್ವೇಶನ್ 3x minus y is equal to 7. Okay, here x is equal to 3, so 3 into 3 is equal to minus y is equal to how much? 2 is equal to 7. 3 3s are 9 minus 2 is equal to 7. 9 minus 2 7. LHS is equal to, ಓಕೆ, ನಮ್ಗೆ ಈ ಎರಡು ವೆರಿಫಿಕೇಶನ್ ಇಂದ ಅರ್ಥ ಆಗೋದು ಎರಡು ಪ್ರಾಬ್ಲಮ್ಸ್ ನಮ್ಗೆ ಈಸಿ ವೇ ಒಳಗೆ ಕನ್ವೆ ಆಗುತ್ತೆ. ಜೊತೆಗೆ ಈ ಎರಡು ಪ್ರಾಬ್ಲಮ್ಸ್ ನಮ್ಗ ಈ ಎರಡು ವೆರಿಫಿಕೇಶನ್ಸ್ ನಮ್ಗೆ ಅರ್ಥ ಮಾಡಿಸುತ್ತೆ ನಾವು ಮಾಡಿದ ಎರಡು ಇಕ್ವೇಶನ್ಸ್ ಒಳಗಡೆ ಸಾಲ್ವ್ ಮಾಡಿದಂತ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಏನು ಈಕ್ವಲ್ ಇದೆ ಅಂತ. ನೆಕ್ಸ್ಟ್ ಅದೇ ತರ ಸೇಮ್ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಹೇಳಿರ 20th ಪ್ರಾಬ್ಲಮ್. ಫೈಂಡ್ ವೆದರ್ 77 is a term of arithmetic progression 1 5 9 30 using the formula. Just 77 ಅನ್ನೋ ನಂಬರ್ ಗಿವನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗಡೆ ಎಕ್ಸಿಸ್ಟ್ ಇದೇನೋ ಅಥವಾ ಇಲ್ವೋ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಬಹಳ ಈಸಿ ಪ್ರಾಬ್ಲಮ್. ಜಸ್ಟ್ ನಾವಿಲ್ಲಿ ಏನ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಕೇ ಬಿಡುತ್ತೆ. ಇದು ಕೂಡ 2 ಮಾರ್ಕ್ಸ್ ಕೇಳಿರೋ ಪ್ರಾಬ್ಲಮ್. ಅವ್ರು ಇದನ್ನ 2 ಮಾರ್ಕ್ಸಿಗೆ ಎಕ್ಸಾಮ್ ಒಳಗಡೆ ಮನೆ ನಡೆದಂತ ಬೋರ್ಡ್ ಎಕ್ಸಾಮ್ ಒಳಗಡೆ ಕೇಳಿದ್ದಾರೆ. ಬಟ್ ಜನರಲ್ ಆಗಿ ಏನ್ ಫಾರ್ಮುಲಾ ಮೇಲೆ ಪ್ರತಿ ಆನ್ಯುವಲ್ ಎಕ್ಸಾಮಿನೇಷನ್ಸ್ ಒಳಗಡೆ 2 ಮಾರ್ಕ್ಸ್ ಒಳಗಡೆ ಅಥವಾ 1 ಮಾರ್ಕ್ ಒಳಗಡೆನೂ ಕೇಳುವಂತ ಎಕ್ಸಾಂಪಲ್ಸ್ ಇದಾವೆ. ಸೊ ದಟ್ ಏನ್ ಫಾರ್ಮುಲಾ 1 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ಗೆ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಅದೇ ಫಾರ್ಮೆಟ್ ಅಲ್ಲಿ ಕೇಳಿದಂತ ಒಂದು ಪ್ರಾಬ್ಲಮ್ ಯಾವ್ದು ಅಂತಂದ್ರೆ 77 ಈ ನಂಬರ್, ಓಕೆ, 1 5 9 30 ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗಡೆ 77 ಅನ್ನೋ ನಂಬರ್ ಎಕ್ಸಿಸ್ಟ್ ಐತೋ ಏನ್ ಇಲ್ವೋ ಅನ್ನೋದನ್ನ ಜಸ್ಟ್ ಅಷ್ಟೇ ನಾವು ಫೈಂಡ್ ಔಟ್ ಮಾಡ್ಬೇಕು. ವಿ ಹ್ಯಾವ್ ಟು ಫೈಂಡ್ ವೆದರ್ 77 ಈಸ್ ಎಕ್ಸಿಸ್ಟ್ ಇನ್ ದಿಸ್ AP ಆರ್ ನಾಟ್. ನಮ್ಗೆ ಹೆಂಗ್ ಗೊತ್ತಾಗತ್ರಿ 77 ಐತೋ ಏನಿಲ್ಲೋ ಅನ್ನೋದು ನಮ್ಗೆ ಹೆಂಗ್ ಗೊತ್ತಾಗತ್ತ ಅಂತ ನೀವು ಜಸ್ಟ್ ಅಂದ್ರ ಜಸ್ಟ್ ನಾವ್ ಈ 77 ನ ಎನ್ ವ್ಯಾಲ್ಯೂ ಅಂತ ಅನ್ಕೊಂಡ್ಬಿಡ್ಬೇಕು. ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಎನ್ ವ್ಯಾಲ್ಯೂ. ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಏನ್ ವ್ಯಾಲ್ಯೂ. ಏನ್ ವ್ಯಾಲ್ಯೂ ಆಗಿ ಕನ್ಸಿಡರ್ ಮಾಡ್ಬೇಕು. ಏನ್ ವ್ಯಾಲ್ಯೂ ಆಗಿ ಕನ್ಸಿಡರ್ ಮಾಡಿದ್ರೆ ಇಫ್ ಈ 77 ಅನ್ನೋ ನಂಬರ್ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗಿದ್ರೆ ಈ ಎನ್ ವ್ಯಾಲ್ಯೂ ಐತಲ್ಲ, ಈ ಎನ್ ವ್ಯಾಲ್ಯೂ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಒಂದು ನ್ಯಾಚುರಲ್ ನಂಬರ್ ಸಿಗುತ್ತೆ ಇಲ್ಲ ಹೋಲ್ ನಂಬರ್ ಸಿಗುತ್ತೆ. ನಥಿಂಗ್ ಬಟ್ ಝೀರೋ ಟರ್ಮ್ ಇರಂಗಿಲ್ಲ. ಯೂಶಲಿ AP ಒಳಗಡೆ 0th ಟರ್ಮ್ ಇರಲ್ಲ, ಫಸ್ಟ್ ಟರ್ಮ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಹಂಗಾಗಿ ನಮ್ಗೆ ಇಲ್ಲಿ ನ್ಯಾಚುರಲ್ ನಂಬರ್ ಎನ್ ಸಿಗುತ್ತೆ. ಸೊ ದಟ್ ಹಂಗಾಗಿ ಇಫ್ ನಮ್ಗೆ ಏನಾದ್ರು ಸಾಲ್ವ್ ಮಾಡಿದ್ಮೇಲೆ ಆನ್ಸರ್ ಎನ್ ಇಸ್ ಈಕ್ವಲ್ ಟು ಏನಾದ್ರು ಒಂದು ನ್ಯಾಚುರಲ್ ನಂಬರ್ ಸಿಕ್ಕ್ರೆ ಆ ನ್ಯಾಚುರಲ್ ನಂಬರ್ ಏನಾಗಿರುತ್ತೆ ಅಂತಂದ್ರ ಈ 77th ಟರ್ಮ್ ಆ ನ್ಯಾಚುರಲ್ ನಂಬರ್ ಇಂದ ಆಗಿರುತ್ತೆ. ಓಕೆ, ಜಸ್ಟ್ ಯಾವ ತರ ಅಂದ್ರೆ ನೋಡ್ರಿ, ಜಸ್ಟ್ ವಿ ಕನ್ಸಿಡರ್ ಇಟ್ ಆಸ್ ಏನ್ ಇಸ್ ಈಕ್ವಲ್ ಟು 77 ನ ಏನ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿ. ನೆಕ್ಸ್ಟ್ here a is equal to how much 1, d is equal to how much 5 d is equal to 5 minus 1, second term minus first term. ದೆನ್ ಇದನ್ನ ನೀವು ಈ ತರ ನೋಡ್ಬೋದು, A1 A2 A3 A4 ನಿಮ್ ಸ್ಕೂಲ್ ಯಾವ ತರ ಕೊಟ್ಟಿರ್ತಾರೆ ಆ ತರ ಮಾಡಿ. ಜಸ್ಟ್ A2 minus A1, A2 means 5 minus 1, d is equal to 5 minus 1 means d is equal to 4. Okay, next ಅದಾದ್ಮೇಲೆ ನಮ್ಗೆ ಇಲ್ಲಿ an ವ್ಯಾಲ್ಯೂ ಗೊತ್ತಿರೋದ್ರಿಂದ ಜಸ್ಟ್ ನಾವಿಲ್ಲಿ an ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ. an is equal to a plus n minus 1 into d. We know an is equal to a plus n minus 1 into d. an value is to 77, but n ಎಷ್ಟು ಅಂತ ಗೊತ್ತಿಲ್ಲ. an value is 77 is equal to a value 1 plus n value we don't know, n minus 1 as it is, d value 4. Next
ನಮ್ಗಿಲ್ಲಿ ಎ ವ್ಯಾಲ್ಯೂ ಗೊತ್ತು, ಡಿ ವ್ಯಾಲ್ಯೂ ಗೊತ್ತು, ಎನ್ ವ್ಯಾಲ್ಯೂ ಗೊತ್ತಿಲ್ಲ. ನಾವು ಎನ್ ವ್ಯಾಲ್ಯೂ ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಎನ್ ವ್ಯಾಲ್ಯೂ ನ್ಯಾಚುರಲ್ ನಂಬರ್ಸ್ ಒಳಗಡೆ ಬಂದ್ರೆ ಈ ನಂಬರ್ ಈ ಎ ಪಿ ಒಳಗೆ ಎಕ್ಸಿಸ್ಟ್ ಐತಿ ಅಂತ. ಇಲ್ಲ ಡೆಸಿಮಲ್ಸ್ ಒಳಗೆ ಬಂತು, ಫ್ರಾಕ್ಷನ್ಸ್ ಒಳಗೆ ಬಂದ್ರೆ ಇದ್ರ ಮೀನಿಂಗ್ ಈ 77 ಅನ್ನೋ ನಂಬರ್ ಈ ಎ ಪಿ ಒಳಗೆ ಇಲ್ಲ ಅಂತ. ನೆಕ್ಸ್ಟ್ ಈಗ ನಾವು ಈ 1 ಇಸ್ ಈಕ್ವಲ್ ಟು ಈ ಸೈಡ್ ತಗೊಂಡೋದ್ರೆ ಅವಾಗ ಏನಾಗುತ್ತೆ, 77 ಮೈನಸ್ 1 ಇಸ್ ಈಕ್ವಲ್ ಟು ಎನ್ ಮೈನಸ್ 1 4. ಓಕೆ, ನೆಕ್ಸ್ಟ್ 77 ಮೈನಸ್ 1 76 ಇಸ್ ಈಕ್ವಲ್ ಟು ಈ 4 ನ ಮಲ್ಟಿಪ್ಲೈ ಮಾಡ್ರಿ, 4 ಇಂಟು ಎನ್ 4 ಇಂಟು 1, then it became 4n minus 4. Okay, when we take minus 4 to this side, it became 76 plus 4, minus 4 and plus 4 is equal to 4n. 76 plus 4 80 is equal to 4n. 4 ನ ಈ ಸೈಡ್ ತಗೊಂಡ್ರೆ ಇಟ್ ಬಿಕೇಮ್ ಡಿವಿಷನ್, ಮಲ್ಟಿಪ್ಲಿಕೇಶನ್ ಡಿವಿಷನ್ ಆಗುತ್ತೆ. ಸೊ ದಟ್ ಅವಾಗ ಏನಾಗುತ್ತೆ 80 is equal to 4n. 4 ನ ಈ ಸೈಡ್ ತಗೊಂಡಾಗ 80 divided by 4 is equal to n. 4 ones are 4 twos are nothing but 20. n is equal to how much? 20. n 20 is a natural number. ಇದರಿಂದ ನಮಗೆ ಅರ್ಥ ಆಗೋದೇನು, 20th term given AP ಒಳಗಡೆ 1 5 9 13 in this AP 20th term is how much? 77. ಓಕೆ, ಅವ್ರು ಅದನ್ನೇ ಪಾಯಿಂಟ್ ಮಾಡಕ್ಕೆ ಇರೋದು ಏನು, ಈ 77 ಅನ್ನೋ ನಂಬರ್ ಈ ಎ ಪಿ ಒಳಗಡೆ ಎಕ್ಸಿಸ್ಟ್ ಐತೋ ಇಲ್ಲ ಅಂತ ಕೇಳಿದಾರೆ. ನಮ್ಗೆ 77 ಅನ್ನೋ ನಂಬರ್ ಈ ಎ ಪಿ ಒಳಗಡೆ ಎಕ್ಸಿಸ್ಟ್ ಐತಿ. ಎಷ್ಟೇ ಟರ್ಮ್, ಇನ್ ವಿಚ್ ಟರ್ಮ್ ಇಟ್ ಈಸ್ ಎಕ್ಸಿಸ್ಟೆಡ್ ಮೀನ್ಸ್ ಇಟ್ ಈಸ್ ಎಕ್ಸಿಸ್ಟೆಡ್ ಆಸ್ ಎ 20th ಟರ್ಮ್. 20th ಟರ್ಮ್ ಆಗಿ ಏನಾಗೈತೆ, ಎಕ್ಸಿಸ್ಟ್ ಆಗಿದೆ. ಓಕೆ, ಬಟ್ ಹಂಗಾಗಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಮತ್ತೆ ಈಸಿ ಪ್ರಾಬ್ಲಮ್. ಪ್ರತಿ ವರ್ಷ ಎ ಎನ್ ಫಾರ್ಮುಲಾ ಆದ್ಮೇಲೆ ಡೆಫಿನೆಟ್ ಆಗಿ ಕ್ವಶನ್ಸ್ ಕೇಳ್ತಾನೆ ಬಂದಿದ್ದಾರೆ. ಸೊ ದಟ್ ಹಂಗಾಗಿ ನೀವು ಇದನ್ನ ಆದಷ್ಟು ಎ ಎನ್ ಫಾರ್ಮುಲಾ ಮತ್ತೆ ಎಸ್ ಎನ್ ಫಾರ್ಮುಲಾ ಮೇಲೆ ಜಾಸ್ತಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು ಬಹಳ ಸೇಫರ್ ಝೋನ್. ಓಕೆ, ನೆಕ್ಸ್ಟ್ ಇವತ್ತು ನಾವು ಬರೀ ಫಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್, ನೆಕ್ಸ್ಟ್ ಸೆಕೆಂಡ್ 2 ಮಾರ್ಕ್ಸ್ ಕ್ವಶನ್ಸ್ ಒಳಗಡೆ ನೀವೇ ಕೇಳದಂತ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನಾವೀಗ ಆನ್ಸರ್ಸ್ ನ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾವು 3 ಮಾರ್ಕ್ಸ್ ಮತ್ತೆ 4 ಮಾರ್ಕ್ಸ್ ಒಳಗಡೆ ಯಾವ್ದಾದ್ರು ನಿಮ್ಗೆ ಡಿಫಿಕಲ್ಟ್ ಅನ್ನೋ ಪ್ರಾಬ್ಲಮ್ಸ್ ಮತ್ತೆ ಇಲ್ಲ ನಮ್ಗೆ ಈ ಪ್ರಾಬ್ಲಮ್ ನಮ್ಗೆ ಅರ್ಥ ಮಾಡ್ತೀರಾ ಅಂತ ಯಾವ್ದೋ ಒಂದು ಪ್ರಾಬ್ಲಮ್ ಇದ್ರೆ ನೀವು ಈ ಕಮೆಂಟ್ ಸೆಕ್ಷನ್ ಆನ್ ಇರುತ್ತೆ, ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ಸ್ ಆದ್ರೂ ಹಾಕ್ರಿ. ಜೊತೆಗೆ ಇಲ್ಲ ಅಂದ್ರೆ ಒಂದು ವಾಟ್ಸ್ಆಪ್ ನಂಬರ್ಗೆ ಅನ್ನೋದು ನೀವು ಅದನ್ನ ಜಸ್ಟ್ ಒಂದು ವಾಟ್ಸ್ಆಪ್ ಡ್ರಾಪ್ ಮಾಡಿದ್ರೆ ನಾವು ಅದನ್ನ ಹಾಕ್ತೀವಿ. ಜೊತೆಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ SA1 ಕ್ವಶನ್ ಪೇಪರ್ ಇಂದ ಸಾಲ್ವ್ಡ್ ಆನ್ಸರ್ಸ್ ನಾನು PDF ಫಾರ್ಮೆಟ್ ನಲ್ಲಿ ನಾನು ಶೇರ್ ಮಾಡಿರ್ತೀನಿ. ನೀವು ಅದನ್ನು ಕೂಡ ಡೌನ್ಲೋಡ್ ಮಾಡ್ಬೋದು. ಜೊತೆಗೆ ಇಲ್ಲೊಂದು QR ಕೋಡ್ ಕೂಡ ನಿಮ್ಗೆ ಶೋ ಆಗುತ್ತೆ. ಈ QR ಕೋಡ್ ನ ನೀವು ಸ್ಕ್ಯಾನ್ ಮಾಡೋದ್ರಿಂದ ನಿಮ್ಗೆ ಆನ್ಸರ್ಸ್ PDF ಫಾರ್ಮೆಟ್ ನಲ್ಲಿ ಸಿಗುತ್ತೆ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲೂ ಕೂಡ ನೀವು ಓದ್ಬೋದು. ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾವು 3 ಮಾರ್ಕ್ಸ್ ಮತ್ತೆ 4 ಮಾರ್ಕ್ಸ್ ಸಾಲ್ವ್ ಮಾಡ್ತೀವಿ. ಸೊ ದಟ್ ಈ ಕ್ಲಾಸಸ್ ಗಳೆಲ್ಲ ಕಂಟಿನ್ಯೂಷನ್ ಇರೋದ್ರಿಂದ ನೀವು ಕ್ಲಾಸಸ್ ನ ಸ್ಕಿಪ್ ಮಾಡಿದ್ರೆ, ಯಾವುದೇ ಕಾರಣಕ್ಕೂ ಡ್ರಾಪ್ ಮಾಡಿದ್ರೆ, ಸ್ಕಿಪ್ ಮಾಡಿದ್ರೆ ನೀವು ಅದನ್ನ ಕಂಟಿನ್ಯೂಷನ್ ಕ್ಲಾಸ್ ಕೇಳಿದ್ರೆ ನಿಮ್ಗೆ ಅದು ಈಸಿ ವೇ ಒಳಗೆ ಕನ್ವೆ ಆಗುತ್ತೆ. ಸುಮಾರು ಮಕ್ಕಳು ಹೇಳೋದ್ರಿಂದ ಕನ್ನಡ ವರ್ಡ್ಸ್ ಒಂದ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ರಿ, ಕನ್ನಡ ಒಂದ್ ಸ್ವಲ್ಪ ಹೇಳ್ರಿ ಅಂತ ಬಹಳ ಮಕ್ಕಳು ಹೇಳೋದ್ರಿಂದ ಕನ್ನಡನು ಮಿಡಲ್ ಕನ್ನಡ ವರ್ಡ್ಸ್ ಯೂಸ್ ಮಾಡ್ತಿರ್ತೀವಿ. ಜೊತೆಗೆ ಇಂಗ್ಲಿಷ್ ಅಂತೂ ನೀವು ಎಕ್ಸಾಮ್ ಇಂಗ್ಲಿಷ್ ನಲ್ಲೇ ಬರೀತಿರೋದ್ರಿಂದ ಇಂಗ್ಲಿಷ್ ನಲ್ಲೇ ಬರೀಬೇಕು ಇಂಗ್ಲಿಷ್ ಮೀಡಿಯಂ ಮಕ್ಕಳು, ಮತ್ತೆ ಬೇರೆ ಆಪ್ಷನ್ನೇ ಇಲ್ಲ. ಸೊ ದಟ್ ಹಂಗಾಗಿ ನೀವು ಇಂಗ್ಲಿಷ್ ನ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ರಿ, ಇಂಗ್ಲಿಷ್ ನಲ್ಲಿ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಅಥವಾ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಆದಷ್ಟು ಚೆನ್ನಾಗಿ ಗ್ರಾಮೆಟಿಕಲ್ ಆಗಿ ಅಥವಾ ನಿಮ್ದು ಏನು ವೊಕ್ಯಾಬ್ಯುಲರಿ ಐತಿ ಇಂಪ್ರೂವೈಸ್ ಮಾಡಿ ಅದನ್ನ ಆದಷ್ಟು ಎಕ್ಸ್ಪ್ರೆಸ್ ಮಾಡಕ ಟ್ರೈ ಮಾಡ್ರಿ. ಎಕ್ಸಾಮಿನೇಷನ್ಸ್ ನ ಇನ್ನೂ ಬಹಳ ಹತ್ರ ಇರೋದ್ರಿಂದ, ಬಹಳ ನಾವು ಎಕ್ಸಾಮಿನೇಷನ್ಸ್ಗೆ ನಿಯರ್ ಇರೋದ್ರಿಂದ ಆಲ್ರೆಡಿ ಈಗ ಟೆಂಟೇಟಿವ್ ಟೈಮ್ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ದಟ್ ಹಂಗಾಗಿ ನೀವು ಆದಷ್ಟು ಬೇಗನೆ ಎಕ್ಸಾಮಿನೇಷನ್ಸ್ ಏನ್ ಬೇಕು ಅದನ್ನೆಲ್ಲ ಒಂದ್ ಕಡೆಯಿಂದ ನೀವು ಪ್ರಿಪರೇಷನ್ಸ್ ನ ಸ್ಟಾರ್ಟ್ ಮಾಡ್ರಿ. ಎಕ್ಸಾಮಿನೇಷನ್ಸ್ ಈ ವರ್ಷ ಹೇಗಿರುತ್ತೆ, ಯಾವ ತರ ಇರುತ್ತೆ, ಆಮೇಲೆ ಇದಕ್ಕೆ ಇನ್ನೂ ಏನೇನ್ ಪ್ರಿಪೇರ್ ಆಗ್ಬೇಕು, ಏನಾದ್ರೂ ನಿಮ್ಗೆ ಎಲ್ಲಾ ಪ್ರಶ್ನೆಗಳಿಗೂ ಆನ್ಸರ್ ಮಾಡಕ್ಕೆ ಈಗ ಒಂದು ವೇದಿಕೆ ನಮ್ಗೆ ಸಿಕ್ಕಿರೋದ್ರಿಂದ ದಟ್ ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಮಾಡಕ್ಕೆ ಒಂದು ನಿಮ್ಗೆ ಅವಕಾಶ. ಸೊ ದಟ್ ಹಂಗಾಗಿ ನೀವು ಆದಷ್ಟು ಇದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂತೀರಿ ಅನ್ನೋ ಒಂದೇ ಉದ್ದೇಶದಿಂದ ನಾವು ಈ ಕ್ಲಾಸಸ್ ನ ಸ್ಟಾರ್ಟ್ ಮಾಡಿದೀವಿ. ಜೊತೆಗೆ ಇವತ್ತಿನ ಕ್ಲಾಸ್ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಮತ್ತೆ ನಾಳೆ 8 ಗಂಟೆಗೆ ಯಥಾ ಪ್ರಕಾರ SA1 ಕ್ವಶನ್ ಪೇಪರ್ 3 ಮಾರ್ಕ್ಸ್ ಮತ್ತೆ 4 ಮಾರ್ಕ್ಸ್, 3 ಮಾರ್ಕ್ಸ್ ಅಂಡ್ 4 ಮಾರ್ಕ್ಸ್ ಕ್ವಶನ್. ಓಕೆ, ಥ್ಯಾಂಕ್ ಯು.